ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 24ನೆಯ ಸೂತ್ರ, ಕ್ಲೇಶ ಕರ್ಮ ವಿಪಾಕಾಶಯೈ ಅರಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ. ಸೊ ಕ್ಲೇಶ ಕರ್ಮ ವಿಪಾಕಾಶಯೈ ಅರಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ. ಸೊ ಇದರ ಒಂದು ಪದಶಃ ಅರ್ಥವನ್ನು ನಾವು ನೋಡಲಿಕ್ಕೆ, ಕ್ಲೇಶ ದುಃಖದ ಮೂಲಗಳು ಅಂದರೆ ಅವಿದ್ಯೆ, ಅಹಂಕಾರ, ರಾಗ, ದ್ವೇಷ, ಅಭಿನಿವೇಶ. ಸೊ ಹೀಗೆ ಈ ಕ್ಲೇಶಗಳು ಬಹಳಷ್ಟು ನಮ್ಮ ತೊಂದರೆಯನ್ನು ಮಾಡ್ತಾ ಇರ್ತವೆ. ಕರ್ಮ ನಮ್ಮ ಕ್ರಿಯೆಗಳು, ಏನು ಕೆಲಸಗಳನ್ನು ಮಾಡ್ತೀವಿ ಅವೆಲ್ಲ ನಮ್ಮ ಕರ್ಮಗಳು. ವಿಪಾಕ ಕರ್ಮಫಲ. ಸೊ ನಾವೇನು ಕರ್ಮಗಳನ್ನು ಮಾಡ್ತೀವಿ ಅದರ ಫಲ ವಿಪಾಕ. ಆಶಯೈ ಸಂಸ್ಕಾರಗಳ ಸಂಗ್ರಹ, ವಾಸನೆಗಳು. ಅಪರಾಮೃಷ್ಟ ಅಂದರೆ ಸ್ಪರ್ಶಿಸದ, ತಟ್ಟದ ಅಂದರೆ ನಮಗೆ ಸ್ಪರ್ಶಿಸದೆ ತಟ್ಟದೆ ನಮಗೆ ಅಪರಾಮೃಷ್ಟ ಆಗುತ್ತೆ. ಪುರುಷ ವಿಶೇಷ ವಿಶೇಷ ಚೈತನ್ಯ, ನಮ್ಮಲ್ಲಿರುವಂಥ ವಿಶೇಷ ಚೈತನ್ಯ ಈಶ್ವರ ಅಂದರೆ ಈಶ್ವರನು. ಸೊ ಹೀಗೆ ಕ್ಲೇಶ, ಕರ್ಮ, ಕರ್ಮಫಲ ಮತ್ತು ಸಂಸ್ಕಾರಗಳಿಂದ ಸ್ಪರ್ಶಿಸಲ್ಪಡದ ವಿಶೇಷ ಪುರುಷನೇ ಈಶ್ವರನು. ಇಲ್ಲಿ ಈಶ್ವರ ಯಾರು ಅಂತಂದು ಹೇಳಿಬಿಟ್ಟು ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಗಳು ವಿವರಿಸಿದ್ದಾರೆ. ಕ್ಲೇಶ, ಕರ್ಮ, ಕರ್ಮಫಲ ಮತ್ತು ಸಂಸ್ಕಾರಗಳಿಂದ ಸ್ಪರ್ಶಿಸಲ್ಪಡದೆ ವಿಶೇಷವಾಗಿ ಇರುವಂಥ ಪುರುಷನೇ ಈಶ್ವರನು. ಸೊ ಇದರ ಒಂದು ಅರ್ಥವನ್ನು ನೋಡಲಿಕ್ಕೆ ನಾವು ಈಶ್ವರ ಪ್ರಣಿಧಾನ ಅಂದರೆ ಈಶ್ವರನಿಗೆ ಸಮರ್ಪಣೆ ಮಾಡಿ ಎಂಬ ಅರ್ಥವನ್ನು ನೀಡ್ತದಿಲ್ಲಿ. ಸೊ ಇದರ ಒಂದು ಮೀನಿಂಗನ್ನು ನಾವು ಪತಂಜಲಿಯವರು ಹೇಳ್ತಾ ಇದ್ದಾರೆ. ಈಶ್ವರ ಅಂದರೆ ಯಾರು? ಹಾಗಾದರೆ ಅವರು ಹೇಳುವ ಉತ್ತರದಲ್ಲಿ ಈ ರೀತಿಯಾಗಿದೆ. ಈಶ್ವರನು ಸಾಮಾನ್ಯ ಜೀವಾತ್ಮನಂತೆ ಬಂಧನದಲ್ಲಿಲ್ಲ. ಈಶ್ವರನು ಸಾಮಾನ್ಯ ಜೀವಾತ್ಮದಂತೆ ಅಂದರೆ ಏನು ನರಮನುಷ್ಯರು ಇದ್ದಾರಲ್ಲ ಆ ರೀತಿಯಾಗಿ ಬಂಧನದಲ್ಲಿಲ್ಲದ ಒಬ್ಬ ಮನುಷ್ಯ. ಮಾನವ ಮತ್ತು ಈಶ್ವರನ ವ್ಯತ್ಯಾಸ ಈ ರೀತಿಯಾಗಿದೆ. ಮಾನವರು ಯಾವ ರೀತಿ ಇದ್ದಾರೆ? ಕ್ಲೇಶಗಳಿಂದ ಬಾಧಿತರಾಗಿರ್ತಾರೆ, ಕರ್ಮಗಳನ್ನು ಮಾಡ್ತಾರೆ, ಫಲಗಳನ್ನು ಅನುಭವಿಸ್ತಾರೆ, ಸಂಸ್ಕಾರಗಳನ್ನು ಹೊರುತ್ತಾರೆ. ಸೊ ಅದೇ ಈಶ್ವರ ಹೇಗಿರ್ತಾರೆ? ಕ್ಲೇಶಾತೀತ, ಕರ್ಮಾತೀತ, ಫಲಾತೀತ, ಸಂಸ್ಕಾರಾತೀತ. ಅಂದರೆ ಅವನಿಗೆಲ್ಲವೂ ಯಾವುದೂ ಬಂಧನದಲ್ಲಿ ಇಲ್ಲ. ಕ್ಲೇಶ ಅಂದರೆ ಇಲ್ಲಿ ನಮಗೆ ಗೊತ್ತಿದೆ, ಈ ಮುಖ್ಯವಾಗಿ 5 ಕ್ಲೇಶಗಳು ಯಾವ್ಯಾವು ಅಂತಂದು ಹೇಳಿದರೆ, ಅವಿದ್ಯೆ ಅಂದರೆ ಅಜ್ಞಾನ, ಅಸ್ಮಿತಾ ಅಹಂಕಾರ, ನಮ್ಮಲ್ಲಿರುವ ಅಹಂಕಾರ, ರಾಗ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಬಹಳಷ್ಟು ಆಸಕ್ತಿಯಾಗಿರೋದು, ದ್ವೇಷ ವಿರಕ್ತಿ ಅಥವಾ ದ್ವೇಷ, ಅಭಿನಿವೇಶ ಮರಣ ಭಯ, ಬದುಕಿನ ಹಿಡಿತ, ನಮಗೊಂದು ಮರಣ ಬರ್ತದೆ ಅನ್ನೋ ಒಂದು ಭಯ, ಬದುಕಿನ ಒಂದು ಹಿಡಿತ ಏನಿದೆಲ್ಲ ಇದು ಈ 5 ಸಹ ಈ ಕ್ಲೇಶಗಳ ಒಂದು ಮುಖ್ಯ ಲಕ್ಷಣಗಳಾಗಿದೆ. ಸೊ ಇವುಗಳನ್ನು ನಾವು ಏನು ಮಾಡ್ತಿದೆ ಅಂತಂದರೆ, ಇವು ಎಲ್ಲ ಕ್ಲೇಶಗಳು ನಮ್ಮನ್ನು ಬಹಳಷ್ಟು ಬಂಧಿಸ್ತವು. ಸೊ ಈಶ್ವರ ಇವುಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದಾನೆ. ಸೊ ಇದರಲ್ಲಿ ನಾವು ವಿಶೇಷವಾಗಿ ನೋಡಲಿಕ್ಕೆ, ಸೂರ್ಯನನ್ನು ನೋಡಿದರೆ ಮೋಡಗಳು ಬಂದರೂ, ಮಳೆ ಬಂದರೂ ಸಹ, ಗಾಳಿ ಬಂದರೂ ಸಹ ಸೂರ್ಯನ ಸ್ವಭಾವ ಮಾತ್ರ ಬದಲಾಗುವುದಿಲ್ಲ. ಸೂರ್ಯ ಆ್ಯಸ್ ಇಟ್ ಈಸ್ ಇರ್ತಾನೆ. ಅವನ ಎದುರಿಗೆ ಮೋಡಗಳು ಬರ್ತವೆ, ಆ ಮೋಡಗಳು ಕರಗಿ ಮಳೆ ಬರ್ತದೆ, ಮಳೆ ಆದಮೇಲೆ ಗಾಳಿ ಬೀಸ್ತದೆ. ಆದರೆ ಸೂರ್ಯ ಮಾತ್ರ ಸ್ಪಷ್ಟವಾಗಿ ಹೇಗಿರ್ತಾನಲ್ಲ ಅದೇ ರೀತಿ ಇರ್ತಾನೆ. ಅವನ ಸ್ವಭಾವ ಯಾವ ಕಾರಣಕ್ಕೂ ಬದಲಾಗುವುದಿಲ್ಲ. ಸೊ ಹೀಗೆ ಲೋಕದ ಎಲ್ಲ ಬದಲಾವಣೆಗಳ ನಡುವೆಯೂ ಈಶ್ವರನು ಅಚಲ, ಶುದ್ಧ, ಸ್ಪರ್ಶರಹಿತವಾಗಿರ್ತಾನೆ. ಸೊ ಯಾವ ರೀತಿ ಸೂರ್ಯ ಇರ್ತಾನೋ ಈ ಲೋಕದಲ್ಲಿ, ಅದೇ ರೀತಿ ಈಶ್ವರನೂ ಸಹ ಅಚಲವಾಗಿ, ಶುದ್ಧವಾಗಿ, ಸ್ಪರ್ಶರಹಿತನಾಗಿರ್ತಾನೆ. ಸೊ ಹೀಗೆ ಮಹರ್ಷಿ ಪತಂಜಲಿಯವರು ಯೋಗದ ದೃಷ್ಟಿಯಲ್ಲಿ ಇದನ್ನು ವಿಶೇಷ ಚೈತನ್ಯ ಅಂದರೆ ಈಶ್ವರನು ಒಂದು ವಿಶೇಷ ಚೈತನ್ಯ, ಅವನು ಪರಿಪೂರ್ಣ ಜಾಗೃತಿ, ಪರಿಪೂರ್ಣ ಸ್ವಾತಂತ್ರ್ಯ, ಪರಿಪೂರ್ಣ ಶುದ್ಧವಾಗಿರ್ತಾನೆ. ಸೊ ಹೀಗೆ ಇದರ ಮುಖ್ಯ ಅಂಶಗಳನ್ನು ನಾವು ಗಮನಿಸಲಾಗಿ, ಈಶ್ವರ ಬಂಧನರಹಿತ ಚೈತನ್ಯ. ಸೊ ಅವನು ಸಾಧಕನಿಗೆ ಒಬ್ಬ ಆದರ್ಶ. ಈಶ್ವರನ ಧ್ಯಾನದಿಂದ ಏನಾಗುತ್ತೆ, ನಮ್ಮ ಮನಸ್ಸು ಬಹಳಷ್ಟು ಸಂಪೂರ್ಣವಾಗಿ ಶುದ್ಧಗೊಳ್ಳುತ್ತದೆ. ಸೊ ಮತ್ತೆ ನಮಗೆ ಸಮರ್ಪಣೆಯ ಆಧಾರ. ಸೊ ನಾವು ಯಾರಿಗೆ ಸಮರ್ಪಿಸುತ್ತೇವೆ ಅಂತಂದು ಹೇಳಿದರೆ, ಬಂಧನರಹಿತ ಪರಿಪೂರ್ಣ ಚೈತನ್ಯಕ್ಕೆ, ಈಶ್ವರನಿಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಹೀಗೆ ನಮ್ಮ ದುಃಖಗಳು ತಾತ್ಕಾಲಿಕವಾಗಿ, ಕರ್ಮಗಳ ಬಂಧನವು ಮೀರುವಂಥದ್ದಾಗಿ, ಈಶ್ವರನ ಸ್ಮರಣೆ ನಮ್ಮನ್ನು ಮೇಲಕ್ಕೆತ್ತದಲ್ಲ. ಸೊ ಆ ಒಂದು ಬಂಧನದಿಂದ ನಾವು ವಿಮುಕ್ತಿಯಾದಾಗ, ಬಂಧನದಲ್ಲಿರುವ ಮನಸ್ಸಿಗೆ ಬಂಧನ ರಹಿತ ಚೈತನ್ಯದ ಸ್ಮರಣೆ ಮುಕ್ತಿಯ ದಾರಿಯಾಗ್ತದೆ. ಸೊ ಹೀಗೆ
ನಾವು ಯಾವ ದಿಕ್ಕಿಗೆ ಗಮನ ಕೊಡುತ್ತೇವೋ ಆ ದಿಕ್ಕಿಗೆ ನಾವು ಬೆಳೆಯುತ್ತೇವೆ. ಸೊ ಯಾವುದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೇವೆ ಆ ದಿಕ್ಕಿನಲ್ಲಿ ನಮ್ಮ ನಡೆ ಇರ್ತದೆ. ಸೊ ಹೀಗೆ ನಮ್ಮನ್ನು ನಾವು ಕೇಳಿಕೊಳ್ಳೋದು ಏನಂತಂದು ಹೇಳಿದರೆ, ನನ್ನ ಜೀವನವನ್ನು ಇನ್ನೂ ಕ್ಲೇಶಗಳು ನಡೆಸುತ್ತಿವೆಯೇ ಅಥವಾ ಜಾಗೃತಿ ನಡೆಯುತ್ತಿದೆಯೇ? ಸೊ ನಮ್ಮಲ್ಲಿ ಇನ್ನೂ ಏನಾದರೂ ಕ್ಲೇಶಗಳು ಇವೆಯಾ? ಏನು 5 ಕ್ಲೇಶಗಳನ್ನು ನಾವು ವಿವರಿಸಿದ್ದೀವಿ. ಆ 5 ಕ್ಲೇಶಗಳಲ್ಲಿ ಇನ್ನೂ ಏನಾದರೂ ನಮ್ಮ ಜೀವನದಲ್ಲಿ ಇದ್ದರೆ ಅವುಗಳನ್ನ ಯಾವ ರೀತಿ ಜಾಗೃತಿಯಾಗಿ ನಾವು ನಡೆಸ್ಕೊಳ್ತಾ ಇದ್ದೀವಿ? ಸೊ ಹೀಗೆ ಈಶ್ವರ ಕ್ಲೇಶ, ಕರ್ಮ ಮತ್ತು ಸಂಸ್ಕಾರಗಳಿಂದ ಅಸ್ಪರ್ಶಿತ ಪರಮ ಚೈತನ್ಯ. ಸೊ ಹೀಗೆ ಈಶ್ವರನ ಧ್ಯಾನವನ್ನು ನಾವು ಸಮರ್ಪಣೆಯ ಸಾಧಕನನ್ನಾಗಿ ಆಂತರಿಕ ಶುದ್ಧಿಯುಕ್ತ ಕರೆದೊಯ್ದಾಗ ನಮಗೆ ಸಂಪೂರ್ಣವಾದ ಮುಕ್ತಿ, ಆನಂದ ದೊರೆಯಲಿಕ್ಕೆ ಸಾಧ್ಯವಾಗುತ್ತೆ. ಕ್ಲೇಶಗಳಿಂದ ದೂರವಿರಲಿಕ್ಕೆ ಸಾಧ್ಯವಾಗುತ್ತೆ. ಯಾವ ರೀತಿ ಈಶ್ವರನನ್ನು ನಾವು ನೋಡ್ತೇವೆ ಆ ರೀತಿಯಾಗಿ ನಾವು ಸಹ ನಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಕ್ಲೇಶರಹಿತವಾಗಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳ ವಿಶೇಷವಾಗಿ ವಿವರಿಸಿದ್ದಾರೆ. ಸೊ ಎಲ್ಲರಿಗೂ ಶುಭವಾಗಲಿ. ಮುಂದಿನ ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.